Hi friends, welcome back to my channel Short Circle. If you are new here, hi, my name is Shruti. ನಿಮಗೆ ಏನಾದರೂ ಟ್ರಾವೆಲಿಂಗ್, ಕುಕಿಂಗ್, ಶಾಪಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಐ ಮೇಕ್ ಎ ವಿಡಿಯೋ ಆಲ್ ದ ಇವತ್ತು ನಾವು ತಿಂಡಿ ವಿಡಿಯೋ ಹೋಗ್ತಾ ಇದ್ದೀವಿ. ತಿಂಡಿ ವಿಡಿಯೋ ಅಂದರೆ ಗೊತ್ತಾ ನಿಮಗೆ? ಅದೇ ಬೆಂಗಳೂರಿನ ಫೇಮಸ್ ವಿವಿಪುರ ಹೋಗ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೆಸರೇ ಫುಡ್ ಸ್ಟ್ರೀಟ್ ಕೂಡ. ಸೊ ಬನ್ನಿ ಹೋಗೋಣ. ಅಲ್ಲಿ ಮೇನ್ಲಿ ನಾವು 4 ಥರದ ತಿಂಡಿಯನ್ನು ಟ್ರೈ ಮಾಡಲೇಬೇಕು. ಬನ್ನಿ ಯಾವುದು ಅಂತ ತೋರಿಸ್ತೀನಿ. ಅಕಸ್ಮಾತ್ ನೀವು ಮೆಟ್ರೋಯಿಂದ ಬರ್ತಾ ಇದ್ದೀರಾ ಅಂದರೆ ನ್ಯಾಷನಲ್ ಕಾಲೇಜ್ ಹತ್ರ ಇಟ್ಕೊಂಡು 10 ಮಿನಿಟ್ಸಲ್ಲಿ ನೀವು ವಿವಿಪುರಂಗೆ ರೀಚ್ ಆಗ್ಬೋದು. ತುಂಬ ಹತ್ತಿರ ಅಂತ ಇದೆ. ಬೆಂಗಳೂರು ಬಂದಮೇಲೆ ಪುರಂ ನೋಡಿಲ್ಲ ಅಂತ ಹೇಳ್ತೀರಾ. ಸೊ ಬನ್ನಿ ಹೋಗೋಣ. ನಾವು ಇವಾಗ ರೀಚ್ ಆದ್ವಿ ವಿವಿಪುರಂ ರೋಡ್ಗೆ. ನೋಡಿ ಸ್ಟಾರ್ಟಿಂಗ್ ಶುರುವಾಯಿತು, ಜಾತ್ರೆ ಥರ ಇರುತ್ತೆ. ಸೊ ಫಸ್ಟ್ ನಾವು ಟ್ರೈ ಮಾಡಿದ್ವಿ. ಫಸ್ಟ್ ಟ್ರೈ ಅಂದರೆ ಇದು ಫೇಮಸ್ ಮಾಡ್ತಾರೆ ಇಡ್ಲಿ. ಅದಕ್ಕೆ ಬೆಣ್ಣೆ ಹಾಕ್ಕೊಡ್ತಾರೆ. ಬೆಣ್ಣೆ ಆ್ಯಕ್ಚುಲಿ ಹಾಕಲ್ಲ, ಹೇಳಿ ಹಾಕಿಸ್ಕೊಳ್ಳಿ. ಆ್ಯಂಡ್ ಇಟ್ ವಾಸ್ ಬಜೆಟ್ ಫ್ರೆಂಡ್ಲಿ ಕೂಡ, ಚೆನ್ನಾಗಿದೆ ಟೇಸ್ಟು. ಇನ್ನೊಂದು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಬಜ್ಜಿ ಕಾರ್ನರ್ ಅಂತ ಇದೆ. ಬಜ್ಜಿ ಅಂದರೆ ಫೇಮಸ್ ಆಗಿರೋದೆ. ಅಷ್ಟು ನೀವು ಟ್ರೈ ಮಾಡೋದು. ಪೈನಾಪಲ್ಲು, ಕ್ಯಾಪ್ಸಿಕಮ್ ನೋಡಿ ಮಸಾಲ ಹೇಗೆ ಹಾಕ್ತಾರೆ. ಇದಕ್ಕೂ ಕೂಡ ನೀವು ಹ್ಯಾವ್ ಟು ಮಸ್ಟ್ ಟ್ರೈ. ಸೆಕೆಂಡ್ ಬಂದು ಮಿಸ್ ಮಾಡಲೇಬೇಕು. ಇದಂತೂ ಮಸಾಲ, ಮೇನ್ ಮಸಾಲ ಇದೆ. ಸೊ ನೆಕ್ಸ್ಟ್ ಇದು ಕಾರ್ನ್ ಮಸಾಲ ಅಂತ ಸಖತ್ತಾಗಿರುತ್ತೆ. ಯು ಹ್ಯಾವ್ ಟು ಟ್ರೈ ದಿಸ್. ಮಿಸ್ ಮಾಡಲೇಬೇಡಿ ಅಲ್ಲಿ ಹೋದ್ಮೇಲೆ. ಇದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಇನ್ನೊಂದು ಈ ಮಸಾಲ ಕೂಡ ತುಂಬ ಸ್ಪೈಸಿ ಬೇಕು. ಸ್ಪೈಸಿ ಮಾವಿನಕಾಯಿ, ಕಾರ್ನು ಎಲ್ಲ ಹಾಕಿ ಅದಕ್ಕೆ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೆಮನ್ ಹಾಕ್ಕೊಡ್ತಾರೆ. ಮೈ ಫೇವ್ರೆಟ್. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೋದಾಗ. ಆ್ಯಂಡ್ ಇವರು ಪ್ಲೇಟ್ ಯೂಸ್ ಮಾಡಲ್ಲ, ಅಲ್ಲಿ ಅದರಿಂದನೇ ಬರುತ್ತಲ್ಲ ಅದೇ ಅದರಲ್ಲೇ ನಿಮಗೆ ಹಾಕ್ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ದೋಸೆ, ಅವರೆಕಾಯಿ ದೋಸೆ. ಅದು ಮಾತ್ರ ಅಲ್ಟಿಮೇಟ್. ಸೇಮ್ ಮಾಡೋಕ್ಕೆ ಹೋಗ್ಬೇಡಿ. ಅವರೆಕಾಯಿ ಸಾಂಬಾರು ಜೊತೆ ಹಾಕ್ಕೊಡ್ತಾರೆ. ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ಮಸಾಲೆ ದೋಸೆನೂ ಚೆನ್ನಾಗಿರುತ್ತೆ. ಫುಡ್ ಸ್ಟ್ರೀಟ್ ಅಂದರೆ ಅಷ್ಟೇ, ಎಲ್ಲನೂ ಐಟಮ್ಸ್ ಸೂಪರ್ ಆಗಿರುತ್ತೆ. ನೀವು ಅಲ್ಲೇನೋ ಹೋಗ್ತೀವಿ ಅಂದರೆ ಜಸ್ಟ್ UPIನ ತೊಗೊಂಡೋಗ್ಬಿಡಿ, ಕ್ಯಾಶು ಕ್ಯಾರಿ ಮಾಡಿ. ಆ್ಯಂಡ್ ಪಾರ್ಕಿಂಗ್ ಜಾಸ್ತಿ ಇರಲ್ಲ. ಸೊ ನೋಡಿ ಮೆಟ್ರೋ ಇಲ್ಲಾಂದರೆ ಕ್ಯಾಬು ಈ ಥರ ಅರೇಂಜ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇದು 6-1 ಪಾನಿಪುರಿ ಮಸ್ಟ್ ಟ್ರೈ. ಸಾಕದಾಗಿರುತ್ತೆ. ಇದು ನನ್ನ ಕಪ್ ಜ್ಯೂಸ್ ನನ್ನ ಫೇವ್ರೆಟ್. ಸೊ ನಾ ಹೇಳ್ತೀನಿ. ಆಮೇಲೆ ಇಷ್ಟೆಲ್ಲ ತಿಂದಮೇಲೆ ಐಸ್ ಕ್ರೀಮ್ ತಿಂದಾಗ ಚೆನ್ನಾಗಿರುತ್ತಾ. ಸೊ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಪಾರ್ಕಿಂಗ್ ಜಾಗ ಇರಲ್ಲ. ಸೊ ನೀವು ಟ್ರೈ ಮಾಡಿಕೊಂಡು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾಬು ಈ ಥರ ಬಂದರೆ ಚೆನ್ನಾಗಿರುತ್ತೆ. ಇವನ್ 2 ವೀಲರು ಓಕೆ. 6 ಗಂಟೆಯಿಂದ 11 ಗಂಟೆ ತನಕ ಈ ಜಾತ್ರೆ ನಡೀತಾನೆ ಇರುತ್ತೆ ಪ್ರತಿದಿನ. ಸೊ ಯು ಆಲ್ ಶುಡ್ ಕಮ್. ಓಕೆ ಬಾಯ್.